ಈ ವಿಡಿಯೋದಲ್ಲಿ ನಾನು ಸಜ್ಜಿಗೆ ರೊಟ್ಟಿ ಅಂದರೆ ರವಾ ರೊಟ್ಟಿ ಕೂಡ ಹೇಳ್ತೀವಿ, ಇದನ್ನು ಹೇಗೆ ಮಾಡೋದಂತ ತೋರಿಸ್ತೀನಿ. ಇಲ್ಲಿ ನಾನು ಬಾಂಬೆ ರವೆ 2 ಕಪ್ಪಿನಷ್ಟು ಯೂಸ್ ಮಾಡಿದ್ದೀನಿ. ಇದು ಚಿಕ್ಕ ರವೆ, ಚಿರೋಟಿ ರವೆ ಅಲ್ಲ, ಬಾಂಬೆ ರವೆ. ಇದಕ್ಕೆ ನಾನಿಲ್ಲಿ 3 ಕಪ್ಪಿನಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ನಾವು 1-2 ಗಂಟೆ ಕಾಲ ನಾವಿದನ್ನು ಮುಚ್ಚಿಡಬೇಕು ಈ ಥರ. ಆಮೇಲೆ 2 ಗಂಟೆ ಆದಮೇಲೆ ನಾನೀಗ ನೀರುಳ್ಳಿ, ಒಂದು ದೊಡ್ಡ ಈರುಳ್ಳಿಯನ್ನು ಹೆಚ್ಚಿ ಹಾಕಿದ್ದೀನಿ. ಸ್ವಲ್ಪ ಕರಿಬೇವು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಆಮೇಲೆ 2 ಟೇಬಲ್ ಸ್ಪೂನ್ನಷ್ಟು ತೆಂಗಿನ ತುರಿಯನ್ನು ಹಾಕಿ 1 ಇಂಚಿನಷ್ಟು ಜಿಂಜರ್ ಅಂದರೆ ಶುಂಠಿಯನ್ನು ಕಟ್ ಮಾಡಿ ಹಾಕಿದ್ದೀನಿ. ಸ್ವಲ್ಪ ಉಪ್ಪು, ರುಚಿಗೆ ತಕ್ಕಷ್ಟು, ಆಮೇಲೆ ಸಕ್ಕರೆ ಒಂದು 3 ಟೀ ಸ್ಪೂನ್ನಷ್ಟು ಹಾಕಿದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ, ಇದು ಸ್ವಲ್ಪ ಹಿಟ್ಟು ಈಗ ದಪ್ಪ ಇದೆ, ಇದಕ್ಕೆ ಸ್ವಲ್ಪ ನೀರು ಹಾಕಿ ಹದ ಮಾಡ್ಕೋತಾ ಇದ್ದೀನಿ. ಈಗ ನಾನು ಕಾಯಿಸಿದ ತವಾಗೆ ಇದನ್ನು ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಇದು ಲೋ ಫ್ಲೇಮಲ್ಲಿ ಹಾಕ್ಕೊಳ್ಳುವಾಗ ತವಾನ ಚೆನ್ನಾಗಿ ಹೈ ಫ್ಲೇಮಲ್ಲಿ ಕಾಯಿಸ್ಬಿಟ್ಟು ಆಮೇಲೆ ಹಿಟ್ಟನ್ನು ಹಾಕುವಾಗ ಲೋ ಫ್ಲೇಮ್ ಮಾಡಿ, ನಂತರ ಒಂದು 2 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೊಂಡು ನಂತರ ಮಗುಚ್ಕೊಂಡು ಇನ್ನೊಂದು 2 ನಿಮಿಷ ಬೇಯಿಸ್ಕೊಂಡ್ರೆ ಈಸಿಯಾಗಿರುವಂಥ ರವಾ ರೊಟ್ಟಿ ರೆಡಿ ಆಗುತ್ತೆ. ತುಂಬ ಸಾಫ್ಟ್ ಇರುತ್ತೆ. ನೀವು ಚಟ್ನಿ ಜೊತೆ ಇದನ್ನು ಸರ್ವ್ ಮಾಡ್ಕೋಬೋದು. ತುಂಬಾ ಈಸಿ ರೆಸಿಪಿ. ಆಮೇಲೆ ನೀವು ಸೋಪ್ ಮಾಡೋದ್ರಿಂದ, ಆಮೇಲೆ ತೆಂಗಿನ ತುರಿ ಹಾಕೋದ್ರಿಂದ ತುಂಬಾ ಸಾಫ್ಟಾಗಿ ಬರುತ್ತೆ ಈ ರವಾ ರೊಟ್ಟಿ.